ನಮಸ್ಕಾರ. ನಾನು ಹೊಯ್ಸಳ ಎಸ್ ಅಪ್ಪಾಜಿ ಅಂತ. ನಮ್ಮ ಊರು ಉಣ್ಣೇನಹಳ್ಳಿ ಅಂತ, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ನಾನಿಲ್ಲಿ ಸುಮಾರು 25 ವರ್ಷದ ಹಿಂದ್ಗಡೆ ನಮ್ಮ ಒಂದು ಪಿತ್ತಳಿತ ಆಸ್ತಿ, ನಮ್ಮ ತಾತನ ಆಸ್ತಿ ಸ್ವಲ್ಪ ಸಿಕ್ತು. ಜೊತೆಗೆ ನಾನೊಂದು ಸ್ವಲ್ಪ ಕೊಂಡ್ಕೊಂಡು ಒಂದು 9 ಎಕರೆ ಅಷ್ಟು ಜಾಗದಲ್ಲಿ ಈ ಸಾವಯವ ಕೃಷಿ ಅಥವಾ ಜೈವಿಕ ಕೃಷಿಯನ್ನು ಮಾಡ್ಕೊಂಬರ್ತಾಯಿದ್ದೀನಿ. ನಾನು ಮೊದಲು ಡಿಪ್ಲೊಮಾ ಪ್ರಿಂಟಿಂಗ್ ಟೆಕ್ನಾಲಜಿ ಮಾಡಿ ಬೆಂಗಳೂರಿನಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇಟ್ಟು ಅದು ಅಷ್ಟು ಚೆನ್ನಾಗಿ ನಡೀತಾ ಇತ್ತು. ಬಟ್ ಬೆಂಗಳೂರು ಅಷ್ಟೊಂದು ಬೇಸರ ಆಗಿ ವಾಪಸ್ ನನ್ನ ಹಳ್ಳಿಗೆ ಬಂದೆ. ಆವಾಗ ನನಗೆ ಈ ಆಗಿನ ರಾಸಾಯನಿಕ ಕೃಷಿಯ ಒಂದು ವ್ಯವಸಾಯನ ಮಾಡ್ತಾಯಿದ್ರು ಇಲ್ಲಿ. ಹೀಗೆ ನಾನು ಅಲ್ಲಿ ಇಲ್ಲಿ ಹುಡುಕ್ತಾ ಒಂದು ಸಾವಯವ ಕೃಷಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಸಿಕ್ತು. ಹಾಗೆ ನಾನು ಪ್ರಿಂಟಿಂಗ್ ಪ್ರೆಸ್ ಇಟ್ಟಿದ್ದರಿಂದ ಬೆಂಗಳೂರಿನಲ್ಲಿ ಅಲ್ಲೂ ಸ್ವಲ್ಪ ಈ ಸಾವಯವ ಕೃಷಿ ಬಗ್ಗೆ ಪ್ರಿಂಟಿಂಗ್ ಮಾಡ್ಬೇಕಾದ್ರೆ ಮಾಹಿತಿಗಳನ್ನ ಸಿಗ್ತಾಯಿತ್ತು, ಲೀಫ್ಲೆಟ್ಗಳು, ಪುಸ್ತಕಗಳು ಎಲ್ಲ. ಅದರಲ್ಲಿ ಸ್ವಲ್ಪ ಓದ್ಕೊಂಡಿದ್ದು ಅನುಭವ ಇತ್ತು. ಈ ಜಾಗದಲ್ಲಿ ಸ್ವಲ್ಪ ಹಿಂದೆ ಇದೆಲ್ಲ ಭತ್ತ ಬೆಳೀತಿದ್ದಂಥ ಗದ್ದೆಗಳಿವು. ಆದಮೇಲೆ ನಾನು ಬಂದಮೇಲೆ ಇದನ್ನೆಲ್ಲ ಈ ಹಣ್ಣಿನ ಗಿಡಗಳನ್ನು ಮಾಡಿ ಕೆಲವು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಈ ಒಂದು ವ್ಯವಸಾಯವನ್ನು ನಾನು ಶುರು ಮಾಡಿದೆ. ಇಲ್ಲಿ ಸುಮಾರು ತಳಿಯ ಹಣ್ಣುಗಳನ್ನು, ತೋಟಗಳನ್ನು ತಾವು ನೋಡ್ಬೋದು. ತಾವೇನು ಇಲ್ಲಿ ನೋಡ್ತಾ ಇದ್ದೀರಿ, ಇದು ಒಂದು ಮಾವು ಮತ್ತು ತೆಂಗಿನ ಒಂದು ಕಾಂಬಿನೇಷನ್ ಇರುವಂಥ ಕೃಷಿ. ಮುಖ್ಯವಾದಂಥ ಬೆಳೆ ಇಲ್ಲಿ ತೆಂಗು, ಉಪಬೆಳೆಯಾಗಿ ಮಾವಿದೆ. ಮಾವನ್ನು ನೀವು ನೋಡ್ತಾ ಇದ್ದೀರಿ. ಈ ಬದುಗಳಲ್ಲಿ ನಾನು ಮಾವನ್ನು ಹಾಕಿದ್ದೀನಿ. ಈ ಮಾವುಗಳಲ್ಲಿ ಸುಮಾರು ಒಂದು 16 ತಳಿ ಮಾವಿದೆ. ನನಗಾಗಿ ತಿನ್ನಲಿಕ್ಕಾಗಿ ಒಂದು 10 ತಳಿ ಮಾವನ್ನು ನಾನು ಹಾಕ್ಕೊಂಡಿದ್ದೀನಿ. ನನ್ನ ಸ್ವಂತ ಕನ್ಸಂಪ್ಷನ್ಗೆ ಒಂದೊಂದು ಗಿಡನ 10 ತಳಿ ಹಾಕ್ಕೊಂಡಿದ್ದೀನಿ. ಇನ್ನು ಮಾರಾಟಕ್ಕೆ ಒಂದು 6 ತಳಿ ಮಾವಿದೆ. ಜೊತೆಗೆ ಇಲ್ಲೇ ನೋಡ್ತಾ ಇದ್ದೀರಿ, ಇದು ನಂದು ಭೂಮಿ ಸ್ವಲ್ಪ ಇಳಿಜಾರ ಪ್ರದೇಶದ ಭೂಮಿ. ಇದು ಇಲ್ಲಿ ಬಿದ್ದಂಥ ಏನು ಮಳೆ ಇದೆ ಅಥವಾ ಮಳೆ ನೀರು ನನ್ನ ತೋಟದಿಂದ ಈಚೆ ಕಡೆಗೆ ಹೋಗದ ಹಾಗೆ ಆ ಒಂದು ಸಿಸ್ಟಮ್ನ ನಾನಿಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಇದನ್ನು ಟ್ರಂಚ್ ಕಮ್ ಬಂಡಿಂಗ್ ಅಂತ ಕರಿತೀವಿ. ಜೊತೆಗೆ ಜೀವಂತ ಬದು. ಈ ಬದುಗಳಲ್ಲಿ ನಮಗೆ ಬೇಕಾದಂಥ ಉಪಯೋಗಿ ಸಸ್ಯಗಳನ್ನು ಹಾಕೊಳ್ಳೋಂಥದ್ದು. ಇಲ್ಲೆಲ್ಲ ನೋಡ್ತಾ ಇದ್ದೀರಿ, ಇಲ್ಲಿ ಖಾಲಿ ಜಾಗ ಇದೆ. ಯಾಕೆಂದ್ರೆ ನನ್ನ ಹತ್ರ ಸುಮಾರು 7 ಮಲೆನಾಡು ಗಿಡ್ಡ ತಳಿಯ ಹಸುಗಳಿದ್ದಾವೆ. ಅವುಗಳಿಗಾಗಿ ಮೇವಿಗೂ ಬೇಕು. ಅಂದರೆ ನಾನು ಸಪ್ರೇಟಾಗಿ ಮೇವಿನ ಬೆಳೆ ಏನು ಬೆಳೆದಿಲ್ಲ. ಈ ಜಮೀನಿನಲ್ಲಿ ಏನು ಮೇಯಲಿಕ್ಕೆ ಸಿಕ್ಕುವಂಥ ಅದನ್ನು ಅವು ಮೇಯ್ಕೋತವೆ. ಜೊತೆಗೆ ನೋಡ್ತಾ ಇದ್ದೀರಿ ಇಲ್ಲಿ ನೀವು ಬದುಗಳನ್ನ ಎತ್ತರಿಸಿರೋವಂಥದ್ದು. ಜೊತೆಗೆ ಟ್ರಂಚ್ಗಳನ್ನು ಮಾಡಿದ್ದೀವಿ ನಾನಿಲ್ಲಿ. ಈ ಟ್ರಂಚ್ಗಳನ್ನು ಮಾಡಿದ್ದೀನಿ ಇಲ್ಲಿ. ಈ ಟ್ರಂಚ್ಗಳಿಗೆ ಏನೇನು ಕೃಷಿಯ ತ್ಯಾಜ್ಯಗಳೇನು ಸಿಗ್ತದೆ, ತೆಂಗಿನ ಸೋಗೆ ಇರ್ಬೋದು. ಜೊತೆಗೆ ಇಲ್ಲಿ ಗ್ಲೆರಿಸಿಡಿಯಾ ಇದೆ, ಮತ್ತು ಬೇವಿನ ಮರ, ಬೇರೆ ಬೇರೆ ಸಸ್ಯಗಳು, ಅದನ್ನೆಲ್ಲ ಸಿಗುವಂಥ ತರ್ಗಗಳು, ಸೋಗೆಗಳು, ಗೊದ್ದಮಟ್ಟೆ, ಕುರುಂಬಳೆ ಎಲ್ಲನೂ ನಾನು ಈ ಟ್ರಂಚ್ಗಳಿಗೆ ತುಂಬ್ತೀನಿ. ಸುಮಾರೊಂದು 12 ವರ್ಷ ಆಯಿತು ಈ ಟ್ರಂಚ್ಗಳನ್ನ ಮಾಡಿ. ಈ ಟ್ರಂಚ್ಗಳಂದರೆ ತುಂಬದೇ ಇಲ್ಲ ಇವು. ಯಾಕಂದರೆ ಇಲ್ಲಿ ಸಾವಯವ ಪದಾರ್ಥಗಳನ್ನು ನಾವು ಹಾಕೋದ್ರಿಂದ ಅವು ಬೇಗ ಕಳ್ತು ಬಿಡ್ತಾವೆ. ಇಲ್ಲಿ ಈ ಬೇಸಿಗೆ ಕಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಈ ತೆಂಗಿನ ಸೋಗೆ ಉದುರಿಸ್ತವೆ. ಅದನ್ನು ನಾವು ಅದರೊಳಗೆ ತುಂಬ್ತಾ ಹೋದರೆ ಈ ಮಳೆಗಾಲದಲ್ಲಿ ಅವು ಕರಗಿ ಒಳ್ಳೆ ಗೊಬ್ಬರವಾಗಿ ಸೃಷ್ಟಿಯಾಗ್ತದೆ. ಸುಮಾರು ಒಂದು 2.5 ಅಡಿ ಆಳ ಇದೆ. ತುಂಬ ಗೊಬ್ಬರ ಅಲ್ಲಿ ಸೃಷ್ಟಿಯಾಗ್ತದೆ. ಮಳೆ ನೀರು ಬಂದಾಗ, ಮಳೆ ಬಿದ್ದಾಗ ಇದು ಮಳೆ ನೀರಿನ ಸಂಗ್ರಹ ಬ್ಯಾಂಕ್ ಥರ ಕೆಲಸ ಮಾಡ್ತದೆ. ಅಂದರೆ ಮಳೆ ನೀರಿನ ಮರುಪೂರ್ಣ ಅಂತ ಆಗ್ತದೆ ಇಲ್ಲಿ ಟ್ರಂಚ್ಗಳಂತ. ನನಗೆ ಈ ತೋಟದಿಂದ ಭೂಮಿಯಿಂದ ಸ್ವಲ್ಪ ಡೌನ್ನಲ್ಲಿ ನಂದು ಬೋರ್ವೆಲ್ ಇರುವಂಥದ್ದು. ಇಲ್ಲಿ ನಾನು ಮಳೆ ನೀರಿನ ಮರುಪೂರ್ಣ ಅಥವಾ ವಾಟರ್ ಸಂರಕ್ಷಣೆ, ನೀರಿನ ಸಂರಕ್ಷಣೆಯನ್ನು ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಇಲ್ಲಿ ಗೊಬ್ಬರದ ಜೊತೆಗೆ ನೀರಿನ ಸಂರಕ್ಷಣೆನೂ ಆಗ್ತದೆ. ತಾವು ನೋಡ್ಬೋದು ಇಲ್ಲಿ ಸೋಗಿನ ಗರಿನ ನಿರಂತರವಾಗಿ ನಾವು ಇಲ್ಲಿ ತುಂಬ್ತಾ ಹೋಗ್ತಾ ಇದ್ದೀವಿ. ಕೆಳಗಡೆ ಇದು ಈ ವರ್ಷದ್ದು, ಹೋದ ಈ ಥರ ನಾವು ಈ ಕೆಳಗಡೆ ಏನು ನೋಡ್ತಾ ಇದ್ದೀವಿ ನೋಡಿ, ಇಲ್ಲಿ ಕಳೀತಾ ಬರ್ತಾ ಇದೆ.
ಲೇಯರ್ ಬೈ ಲೇಯರ್ ನಿಮಗೆ ಗೊಬ್ಬರ ಸೃಷ್ಟಿಯಾಗ್ತಾ ಹೋಗ್ತದೆ. ಉತ್ತಮವಾದಂಥ ಗೊಬ್ಬರ ಇಲ್ಲಿ ನಮಗೆ ಸೃಷ್ಟಿಯಾಗಿದೆ. ತಾವಿಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಇದು ನೋಡಿ, ಇದನ್ನು ನಾವು ಸ್ಮೆಲ್ ಮಾಡಿದರೆ ತುಂಬ ಗಮ್ ಅಂತ ಹೋಗ್ತದೆ. ಇದು ಈ ಸೋಗೆ ಎಲ್ಲ ಕಳಿತು ಆಗಿರುವಂಥ ಉತ್ತಮವಾದಂಥ ಗೊಬ್ಬರ ತಾವು ನೋಡ್ಬೋದು. ಇಲ್ಲಿ ಬೇರುಗಳು ಸಹ ಇಲ್ಲಿ ನಮಗೆ ಸಿಗ್ತಾ ಹೋಗ್ತದೆ. ತುಂಬ ತೇವಾಂಶನೂ ಇದೆ ಇದರಲ್ಲಿ. ಹೀಗೆ ಇದು 2.5 ಅಡಿ ಆಳದಲ್ಲಿ ಇದೆ. ಮತ್ತು ಜೀವಿಗಳು ಸಹ ತುಂಬ ಇದೆ. ಇಲ್ಲಿ ವಿಘಟಕ ಜೀವಿಗಳೆಲ್ಲ ಇರ್ತವೆ ಇದರಲ್ಲಿ. ಯಾವ ನೋಡ್ತೀರಿ ನೋಡಿ, ಇಲ್ಲೆಲ್ಲ ತುಂಬ ಹುಳಗಳೆಲ್ಲ ಓಡಾಡ್ತಾ ಇದ್ದಾವೆ. ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ. ಇದನ್ನೇ ಜೀವಂತ ವ್ಯವಸ್ಥೆ ಅಂತ ಹೇಳುವಂಥದ್ದು. ಜೈವಿಕ ಕೃಷಿ ಅಂತಲೂ ಕರೀತಾರೆ ಇದನ್ನ. ಅಂದರೆ ಜೀವಾಣುಗಳಿಂದ ಆಗುವಂಥ ವ್ಯವಸ್ಥೆ ಇದು. ಹೀಗೆ ಬಗಿತಾ ಹೋಗ್ದಂಗೆ ಈ ಸೋಗೆ ಕರಗೋದಿಲ್ಲ ಅಂತಾರೆ ಕೆಲವರು. ಈ ತೆಂಗಿನ ಸೋಗೆ ಕರಗೋದಿಲ್ಲ ಅಂತಾರೆ. ಇಲ್ಲಿ ನೋಡಿ ನೀವು, ಸುಮಾರು ಹೇಗೆ ಕರಗಿ ಉತ್ತಮವಾದಂಥ ಗೊಬ್ಬರ ಸೃಷ್ಟಿಯಾಗಿದೆ ಇಲ್ಲಿ. ಅದು ನಮಗೆ ಮನಸ್ಸಿರಬೇಕು ಮೊದಲು ಮಾಡಲಿಕ್ಕೆ. ಇದು ಸೋಗೆನಲ್ಲಿ ಸ್ವಲ್ಪ ಸಿಲಿಕಾ ಅಂಶ ಜಾಸ್ತಿ ಇರ್ತದೆ, ನಿಧಾನ ಅದು ಕಳೀಲಿಕ್ಕೆ. ಆದರೂ ತುಂಬ ಉತ್ತಮವಾದಂಥ ಗೊಬ್ಬರವನ್ನು ಇದು ಕೊಡ್ತದೆ. ಈ ತೆಂಗಿನ ಮರಗಳು ಬೇರು ಇಲ್ಲಿಗೆ ಬಂದು ಊಟ ಮಾಡ್ತವೆ. ಅದು ತುಂಬ ಮುಖ್ಯವಾದಂಥ ವ್ಯವಸ್ಥೆ ಇದು. ಹೇಳಿದೆ ಯಾವಾಗಲೇ ತಮಗೆ, ಟ್ರಂಚ್ ಕಮ್ ಬಂಡಿಂಗ್ ಅಥವಾ ಜೀವಂತ ಬದು ಅಂತ ಹೇಳಿದೆ. ಬದು ನೋಡಿ, ಅಲ್ಲಿ ಎತ್ತರಿಸಿದ ಬದು ಇದೆ, ಕೆಳಗಡೆ ಇಲ್ಲಿ ಟ್ರಂಚ್ ಇದೆ. ಜೊತೆಗೆ ಮಾವಿನ ಮರದ ಜೊತೆಗೆ ಅರಣ್ಯ ಮರಗಳು ಸಹ ಇದ್ದಾವೆ. ಇದು ಬೇವಿನ ಮರ ಮಧ್ಯೆ ಜಾಗ ಇದೆ. ಈ 2 ಮಾವಿನ ಮರದ ಮಧ್ಯ ಒಂದು ಸ್ವಲ್ಪ ಜಾಗ ಇದೆ, ಬೇವಿನ ಮರನೂ ಇದೆ. ಬೇರೆ ಬೇರೆ ರೀತಿಯ ಕಾಡು ಮರಗಳನ್ನು ಸಹ ನಾವಿಲ್ಲಿ ಬೆಳ್ಕೊಂಡಿದ್ದೀವಿ. ಮುಖ್ಯ ತೆಂಗು ಕಾಣ್ತಾ ಇದೆ. ಆ 4 ತೆಂಗಿನ ಮರದ ಮಧ್ಯ ಒಂದು ಮಾವು ಹಾಕಿದ್ದೀನಿ. ಜೊತೆಗೆ ಈ 2 ಮಾವಿನ ಮಧ್ಯ ನೀವು ಬೇರೆ ಬೇರೆ ರೀತಿಯ ಕಾಡು ಗಿಡಗಳನ್ನ, ಅಂದರೆ ಬೇವಿನ ಮರ ನೋಡ್ಬೋದು, ತಪಸ್ಲ ನೋಡ್ಬೋದು, ಹಾಗೆ ತೂಪ್ರದ ಮರ ನೋಡ್ಬೋದು, ಬೇರೆ ಬೇರೆ ರೀತಿಯ ಹಿಪ್ಪೆ ಮರ ನೋಡ್ಬೋದು, ಹೊಂಗೆ ಮರ ನೋಡ್ಬೋದು. ಅಂದರೆ ರೈತರು ಏನು ಮಾಡ್ತಾಯಿದ್ದಾರೆ ಅಂದರೆ, ಇತ್ತೀಚೆಗೆ ಯಾವುದೇ ರೀತಿಯ ಈ ಮರಗಳನ್ನು ಬಿಡ್ತಾ ಇಲ್ಲ. ಏನು ಅವರಿಗೆ ಆಹಾರ ಏನಾಗಿದೆ ಆ ಮರಗಳನ್ನು ಮಾತ್ರ ಅವರು ಬೆಳೆಸ್ಕೊತಾ ಇದ್ದಾರೆ. ಇತರೆ ಕಾಡು ಮರಗಳನ್ನು ಪೂರ್ತಿ ಸಂಪೂರ್ಣವಾಗಿ ಕಿತ್ತಾಕ್ತಾ ಅಥವಾ ನಾಮಾವಶೇಷ ಮಾಡ್ತಾ ಹೋಗ್ತಾ ಇದ್ದಾರೆ. ರೈತರುಗಳು ಅವನ್ನು ಸಹ ಸಂರಕ್ಷಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಕಾಣ್ತದೆ. ಯಾಕಂದರೆ ನಾಳೆ ದಿವಸ ನಾವು ಬೇವಿನ ಮರ ಆಗಲಿ, ಹೊಂಗೆ ಮರ, ಹಿಪ್ಪೆ ಮರ, ತೋಪುರದ ಮರಗಳು ಬೇಕು ಅಂದರೆ ಬೇರೆ ಎಲ್ಲೋ ಹೋಗಿ ಕಾಡಿನಲ್ಲೋ ಅಥವಾ ಎಲ್ಲೋ ಸಂರಕ್ಷಿತ ವ್ಯವಸ್ಥೆಯಲ್ಲಿ ನೋಡೋಂಥ ಪರಿಸ್ಥಿತಿ ಬರುತ್ತೆ. ಈ ಬೇವಿನಿಂದ ನಮಗೆ ಉತ್ತಮವಾದಂಥ ಬೇವಿನ ಎಲೆ ಸಿಗ್ತದೆ, ಜೊತೆಗೆ ಬೇವಿನ ಬೀಜ ಸಿಗ್ತದೆ. ಈ ಬೇವಿನ ಬೀಜದಿಂದ ನಾವು ಈ ಗಿಡಗಳಿಗೆ ಬಂದಂಥ ಈ ಔಷಧಿಯನ್ನು, ಜೈವಿಕ ಔಷಧಿಯನ್ನು ನಾವು ತಯಾರು ಮಾಡ್ಕೋಬೋದು, ಸ್ಪ್ರೇ ಮಾಡ್ಬೋದು. ಬೇವಿನ ಬೀಜದಿಂದ ಕಷಾಯ ತಯಾರು ಮಾಡ್ಬೋದು, ಬೇವಿನ ಎಲೆಯಿಂದಲೂ ನಾವು ಕಷಾಯ ತಯಾರು ಮಾಡ್ಬೋದು. ಅಕಸ್ಮಾತ್ ಬೇಡ ಅಂದರೆ ಬೇವಿನ ಬೀಜನ ಆಯ್ದು ಬಿಟ್ಟು ಬೇಕಾದ್ರೆ ನಾವು ಮಾರಾಟ ಮಾಡ್ಬೋದು. ಹೊಂಗೆ ಬೀಜಕ್ಕೂ ಸುಮಾರು ಈಗ 40 ರೂಪಾಯಿ kg ಇದೆ, 1 kg ಹೊಂಗೆ ಬೀಜಕ್ಕೆ. ಅವೆಲ್ಲವೂ ನಮಗೆ ಸಹಕಾರ ಆಗ್ತವೆ, ಜೊತೆಗೆ ಹಣಕಾಸನ್ನು ಕೊಡ್ತವೆ. ಏನು ನೋಡ್ತಾ ಇದ್ದೀರಿ, ಇದು ಒಂದು ರೀತಿಯ ಕಾಡು. ಒಂದು ಅರ್ಧ ಎಕರೆನಲ್ಲಿ ಸಹಜವಾಗಿ ಬೆಳೀಬಿಟ್ಟಂಥ ವ್ಯವಸ್ಥೆ. ಮೊದಲು ನಾನಿಲ್ಲಿ ತೋಟ ಮಾಡಿದೆ. ಅಂದರೆ ನನಗೆ ಬೇಕಾದಂಥ ಏನು ತೆಂಗು, ಮಾವು ಮತ್ತು ಹಲಸು ಈ ಗಿಡಗಳನ್ನು ನಾನು ನನ್ನ ಒಂದು ಅಂದಾಜಿನ ಪ್ರಕಾರ ನಾನು ಒಳಗಡೆ ನೆಟ್ಟಿದ್ದೀನಿ. ಆಮೇಲೆ ಏನು ಮಾಡಿದೆ ಅಂದರೆ ಟ್ರೆಂಚ್ಗಳನ್ನ ಮಾಡಿ ಹಾಗೆ ಬಿಟ್ಬಿಟ್ಟೆ. ಇಲ್ಲಿ ಯಾವುದೇ ರೀತಿಯ ಉಳುಮೆ ಆಗಲಿ ಮತ್ತು ನನ್ನ ಹಸ್ತಕ್ಷೇಪ ಮಾಡೋಕ್ಕೆ ಹೋಗಲಿಲ್ಲ. ಅದಷ್ಟಕ್ಕದೇ ನಮ್ಮ ಯಾವುದೇ ಮನುಷ್ಯನ ಅಥವಾ ನನ್ನ ಹಸ್ತಕ್ಷೇಪ ಇಲ್ಲದೇ ಮತ್ತು ನಾನಿಲ್ಲಿ ತೆಂಗು ಮತ್ತು ಮಾವಿನ ಬಿಟ್ಟರೆ ಈ ಗಿಡನ ಇನ್ಯಾವ ಗಿಡನೂ ನಾನಿಲ್ಲಿ ನೆಡೋಕ್ಕೆ ಹೋಗಿಲ್ಲ. ಪ್ರಾಕೃತಿಕವಾಗಿ ಪರಿಸರಕ್ಕೆ ಒಂದು ಶಕ್ತಿ ಇದೆ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಅಂತ ತಾವಿಲ್ಲಿ ನೋಡ್ತಾ ಇದ್ದೀರಿ. ನಾನಾ ರೀತಿಯ ಸಸ್ಯ ಸಂಪತ್ತನ್ನು ನೋಡ್ತಾ ಇದ್ದೀವಿ. ಯಾವ ನಾನು ನೆಟ್ಟಿದ್ದು ವ್ಯವಸ್ಥೆ ಅಲ್ಲ. ಹೊಂಗೆ ಇದೆ, ಸೂಬಾಬುಲ್ ಇದೆ,
ನೇರಳೆ ಇದೆ, ಈಚಲ ಇದೆ, ಹಸಿರುಗಣೆ ಸೊಪ್ಪಿದೆ, ಶ್ರೀಗಂಧ ಇದೆ, ಬೇರೆ ಬೇರೆ ರೀತಿಯ ಬಳ್ಳಿ ಗಿಡಗಳನ್ನು ನೋಡ್ತಾ ಇದ್ದಾರೆ. ಜೊತೆಗೆ ನನಗೆ ಫಸಲು ಕೊಡೋವಂಥ ಗಿಡಗಳು ಒಳಗಡೆ ಇದ್ದಾವೆ. ಅಂದರೆ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ, ಮಿಯಾವಾಕಿನೋ ಅಥವಾ ಮಿಯಾಕಾಜಿನೋ ಏನೋ ಒಂದು ಸಿಸ್ಟಮ್ನ ಸುಮಾರು ಜನ ಮಾತಾಡ್ತಾ ಇದ್ದಾರೆ. ಇದು ಭಾಳ ಹಿಂದ್ಲಿಂದ ಸಹ ಇತ್ತು ಪರಿಸರದಲ್ಲಿ ಅಥವಾ ರೈತರ ಹತ್ರ. ಆದರೆ ಅದು ಯಾರೂ ಅಷ್ಟನ್ನು ಗಮನಿಸ್ತಾ ಇರಲಿಲ್ಲ. ಇನ್ನೊಬ್ರು ಯಾರು ಹೇಳಿಕೊಟ್ಟಾಗಲೇ ಅದು ಎಲ್ಲರಿಗೂ ಗೊತ್ತಾಗೋವಂಥ ವಿಚಾರ. ನಾನಿಲ್ಲಿ ಯಾವುದನ್ನು ಕಲ್ತ್ಕೊಬಂದವನಲ್ಲ, ಏನಲ್ಲ. ಒಂದು ಅರ್ಧ ಎಕರೆನ ಹಾಗೆ ನನಗೆ ಬೇಕಾದಂಥ ಸಸ್ಯಗಳನ್ನು ಬಿಟ್ಟು ಹಾಗೆ ಬಿಟ್ಟೆ ತನ್ನಷ್ಟೇ ಸೃಷ್ಟಿ ಮಾಡ್ಕೊಳ್ಳೋಂಥದ್ದು. ತುಂಬ ಪಕ್ಷಿ ಸಂಪತ್ತು. ಈ ಪಕ್ಷಿಗಳು ತಾವು ನೋಡ್ಬೋದು, ತೆಂಗಿನ ಮರ, ಅಡಿಕೆ ಮರ, ಇದ್ರ ಮೇಲೆ ಅವು ಪಕ್ಷಿಗಳು ಜಾಸ್ತಿ ಕೂರೋದಿಲ್ಲ. ಈ ರೀತಿಯ ಏನು ಕಾಡಿನ ಸಂಪತ್ತಿದೆ, ಇಲ್ಲಿ ಕೂರ್ತಾ 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 ಇಕ್ಕೆಗಳನ್ನು ಹಾಕ್ತಾ ತನ್ನಷ್ಟಕ್ಕೆ ತಾನೇ ಇಲ್ಲಿ ಒಂದು ಕಾಡು ಸೃಷ್ಟಿಯಾಗಿದೆ. ಇಲ್ಲಿ ಏನಾಗ್ತದೆ ಅಂದರೆ, ಈ ಒಳಗಡೆ ನನ್ನ ಏನು ಮರಗಳಿದೆ ಅವು ಸಹಜನೇ. ಯಾಕಂದ್ರೆ ನಾವು ಯಾವಾಗ ಅದನ್ನು ತೆಂಗಿನ ಆಹಾರ, ಮಾವು ಆಹಾರ, ಹುಣಸೆ ಆಹಾರ ಅಂತ ಕಂಡ್ಕೊಳ್ಳೋಕ್ಕಿಂತ ಮೊದಲು ಅದು ಕಾಡೆ. ನಾವು ಆಹಾರವಾಗಿ ಬಳಸಿದ ಮೇಲೇ ಅದು ನಮಗೆ ಆಹಾರ ವಸ್ತು ಆಗಿದ್ದು. ಆದರೆ ಇಲ್ಲಿ ಸಹಜವಾದಂಥ ವ್ಯವಸ್ಥೆಯಲ್ಲಿದ್ದಾವೆ. ಅಂದರೆ ಉತ್ತಮವಾದಂಥ ರುಚಿ ಮತ್ತು ಯಾವುದೇ ರೀತಿಯ ಖರ್ಚು ವೆಚ್ಚ ಇಲ್ಲ. ಇಲ್ಲಿ ಸಹಜವಾಗಿ ಬೆಳೀತದೆ. ತೆಂಗಾಗಲಿ, ಮಾವಾಗಲಿ, ಹುಣಸೆ ಆಗಲಿ ಎಲ್ಲ ಸಹಜವಾಗಿ ಬೆಳೀತವೆ. ಮತ್ತು ಉತ್ಕೃಷ್ಟವಾದಂಥ ಗುಣಮಟ್ಟ ಇರ್ತದೆ, ಅದಕ್ಕೆ ರುಚಿ ಇರ್ತದೆ. ಯಾವುದೇ ವಿಷ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಿರೋದಿಲ್ಲ, ವಿಷ ರಾಸಾಯನಿಕಗಳನ್ನು ಗೊಬ್ಬರಗಳನ್ನು ಹಾಕಿರೋದಿಲ್ಲ. ಸಹಜವಾದಂಥ ಗೊಬ್ಬರ ಮತ್ತು ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ. ಅದಕ್ಕಾಗಿ ನಾವು ನೀರು ಕೊಡಬೇಕು ಅನ್ನೋ ವ್ಯವಸ್ಥೆ ಇಲ್ಲ. ಮಳೆಗಾಲದಲ್ಲಿ ಏನು ನೀರು ಕುಡಿತದೆ, ಟ್ರಂಚ್ ಕಮ್ ಬಂಡಿಂಗ್ ಅಲ್ಲೂ ಇದೆ. ಅಲ್ಲೂ ಸಹ ಟ್ರಂಚ್ ಕಮ್ ಬಂಡಿಗಳನ್ನು ನಾನು ಇದನ್ನು ಮೊದಲೇ ಮಾಡಿ ಬಿಟ್ಬಿಟ್ಟು ಆಮೇಲೆ ಅದು ಕಾಡು ಸೃಷ್ಟಿಯಾಗಿರೋವಂಥದ್ದು. ಬಿದ್ದಂಥ ಮಳೆ ನೀರು ಎಲ್ಲೂ ಕೊಚ್ಚಿ ಹೋಗೋದಿಲ್ಲ. ಜೊತೆಗೆ ಇವೆಲ್ಲ ಉದುರಿಸ್ತಾವಲ್ಲ, ಎಲೆಗಳಾಗ್ಬೋದು, ಕಡ್ಡಿ ಆಗ್ಬೋದು, ಅಲ್ಲೇ ಬಿದ್ದು ಕಳಿತು ಉತ್ತಮವಾದಂಥ ಸಾವಯವ ಅಥವಾ ಜೈವಿಕ ಗೊಬ್ಬರ ಸೃಷ್ಟಿಯಾಗಿರ್ತದೆ. ಒಂದಕ್ಕೊಂದು ಸಹಕಾರಿ ಇಲ್ಲಿ ದ್ವಿದಳನೂ ಇದೆ, ಏಕದಳನೂ ಇದೆ. ಒಂದಕ್ಕೊಂದು ಸಹಕಾರಿ ವ್ಯವಸ್ಥೆಯಲ್ಲಿ ಇವು ಬೆಳೀತಾ ಹೋಗ್ತಾ ಇದ್ದಾರೆ. ಅಂತ ಅಗಾಧ ದೊಡ್ಡ ಕಾಡು ಅಂದರೆ ದೊಡ್ಡ ದೊಡ್ಡ ಕಾಡು ಅಲ್ಲ, ಮೀಡಿಯಮ್ ಆಗಿ ಹೊಂಗೆ, ನೇರಳೆ ಈ ಥರದ ಮರಗಳು ಇಲ್ಲಿ ಸಿಗ್ತಾ ಹೋಗ್ತದೆ. ಜೊತೆಗೆ ಮುಂದೆ ನಮಗೇನಾದ್ರು ಒಂದು ಟಿಂಬರ್ ಬೇಕು ಅಂತ ಅಂದ್ಕೊಳ್ಳಿ, ಆ ಒಂದು ಟಿಂಬರ್ಗಳು ಸಹ, ಸೌದೆಗಳು ಸಾಕ್ಬೋದು, ಏನಾಗ್ಬೋದು ಇಲ್ಲಿ ನನಗೆ ಸಿಗ್ತದೆ. ನನಗೆ ಬೇಕಾದಂಥ ಉದ್ದಾಗಿರೋವಂಥ ಗಳುಗಳು ಬೇಕಾಗ್ತದೆ, ಉದ್ದಾಗಿರೋವಂಥ ಮರಗಳು ಬೇಕಾಗ್ತದೆ. ಅವೆಲ್ಲವನ್ನು ಸಹ ನಾನು ಮುಂದೆ ಇಲ್ಲಿ ಪಡಿಬೋದು, ಯಾವುದೇ ರೀತಿಯ ಖರ್ಚಿಲ್ದಂಗೆ. ಇಲ್ಲಿ ಒಂದು ಸುತ್ತ ಈ ಒಂದು ರಸ್ತೆ ಇದೆ. ಈ ಒಂದು ಚಿಕ್ಕದಾಗಿ ಒಂದು ರಸ್ತೆ ಥರ ಜಾಗ ಮಾಡ್ಕೊಂಡಿದ್ದೀವಿ. ಇದನ್ನು ಏನಾಗ್ತದೆ, ಇದಕ್ಕೆ ಬೆಂಕಿ ಬರುವಂಥದ್ದು ಕಮ್ಮಿ. ಯಾಕಂದರೆ ಜಾಸ್ತಿ ಕಾಡಿಗೆ ಬೆಂಕಿ, ರೈತರ ತೋಟಗಳಿಗೆ ಬೆಂಕಿ ಬರುವಂಥದ್ದು ಜಾಸ್ತಿ. ಜೊತೆಗೆ ರೈತರು ಏನು ಮಾಡ್ತಾರೆ, ಸಿಕ್ಕಂಥ ಏನು ತರಗುಗಳು ಆಗಲಿ, ಸೋಗೆ ಆಗಲಿ ಸುಟ್ಬಿಟ್ಟು ಬೆಂಕಿ ಹಾಕ್ಬಿಡ್ತಾರೆ. ಅದ್ರ ಬದಲು ಇಲ್ಲೇ ಬಿದ್ದು, ಇಲ್ಲೇ ಕಳಿತಾಗ ಏನಾಗುತ್ತೆ, ಉತ್ತಮವಾದಂಥ ಗೊಬ್ಬರ ಆಗ್ತದೆ. ಜೊತೆಗೆ ಬೇರುಗಳು ಸೃಷ್ಟಿ ಆಗ್ತವೆ. ನಾವೇನು ಟ್ರೆಂಚ್ ಬಂಡ್ ಮಾಡ್ತೀವಿ, ಅದ್ರ ಜೊತೆಗೆ ಈ ಗಿಡ ಮರದ ಬೇರುಗಳೇನಿದ್ದಾವೆ ಅವು ಸಹ ಉತ್ತಮವಾದಂಥ ನೀರಿನ ಸಂರಕ್ಷಕರು, ತೇವಾಂಶದ ಸಂರಕ್ಷಕರು. ಜೊತೆಗೆ ಈ ಮಳೆ ನೀರು ಬಿದ್ದಾಗ ಏನಾಗುತ್ತೆ, ಮಣ್ಣು ಕೊಚ್ಚಾಣಿಕೆ ಜಾಸ್ತಿ. ಎಲ್ಲೆಲ್ಲಿ ಮಳೆ ಬೀಳ್ತದೆ ಅಲ್ಲೆಲ್ಲ ಮೇಲ್ಮಣ್ಣು ಕೊಚ್ಚೋಗ್ಬಿಡ್ತದೆ. ಆದರೆ ಈ ಸಿಸ್ಟಮ್ನಲ್ಲಿ ಏನಾಗ್ತದೆ ಅಂದರೆ, ಎಲ್ಲಿ ತರ್ಗು ಅಥವಾ ಎಲ್ಲಿ ಬೇರು, ಎಲ್ಲಿ ಅಡೆತಡೆಗಳಿರ್ತವೆ ಅಲ್ಲಿ ಮಣ್ಣು ಸಂರಕ್ಷಣೆ ಆಗಿ ಉತ್ತಮವಾದಂಥ ಮೇಲ್ಮಣ್ಣು ಏನಾಗ್ತದೆ, ಕೊಚ್ಚೋಗೋದು ಉಳಿತದೆ. ನನಗೆ ಇಡೀ 9 ಎಕರೆಗೆ ಒಂದೇ ಒಂದು ಬೋರ್ವೆಲ್ ಇರೋವಂಥದ್ದು. ಯಾವಾಗಲೂ ಆ ಬೋರ್ವೆಲ್ ಬತ್ತಿಲ್ಲ. ಕಾರಣ ಏನಪ್ಪ ಅಂದರೆ, ಇಡೀ ನಾನು 9 ಎಕರೆನಲ್ಲೂ ನೀರು ಇಂಗಿಸುವ ವಿಧಾನಗಳನ್ನು ಮಾಡ್ಕೊಂಡಿದ್ದೀನಿ. ಟ್ರಂಚ್ ಕಮ್ ಬಂಡಿಂಗ್ ಇರ್ಬೋದು, ಇಂಗು ಗುಂಡಿಗಳಿರ್ಬೋದು, ಮತ್ತು ಈ ರೀತಿಯ ಸಹಜವಾದಂಥ ಒಂದು ಕೃಷಿ ಅಥವಾ ಈ ಮರಗಾಡುಗಳು, ಅದನ್ನು ಆಶ್ರಯ, ಬಹುಮಾಡಿ ಕೃಷಿ, ಈ ಥರದ್ದೆಲ್ಲ ವ್ಯವಸ್ಥೆಗಳಿರೋದ್ರಿಂದ ಇಡೀ 9 ಎಕರೆಗೆ ಒಂದೇ ಒಂದು ಬೋರ್ವೆಲ್ ಇರೋವಂಥದ್ದು. ಅದರಲ್ಲಿ ಯಥೇಚ್ಛವಾದಂಥ ನೀರಿದೆ. ಒಂದೇ ಒಂದು ದಿವಸನೂ ಇಷ್ಟೊಂದು, ಈ ವರ್ಷ ಎಷ್ಟೊಂದು ಬೇಸಿಗೆ ಆಗಿ ತುಂಬ ಜನದ ಬೋರ್ವೆಲ್ಲು ಬಚ್ಚೋದು, ಕೆಲವು ಬೋರ್ವೆಲ್ಗಳು ತುಂಬ ಕಡಿಮೆ ಪ್ರಮಾಣದ ನೀರು ಕೊಡಲಿಕ್ಕೆ ಶುರುವಾಗ್ತಿತ್ತು. ಬಟ್ ನನ್ನ ಬೋರ್ವೆಲ್ನಲ್ಲಿ
ಇದುವರೆಗೂ ಸಹ ಒಂದೇ ಒಂದು ಹನಿ ನೀರು ಕಮ್ಮಿ, ಇಂಥ ಬೇಸಿಗೆದಲ್ಲೂ ಒಂದೇ ಒಂದು ಹನಿ ನೀರು ಕಮ್ಮಿ ಆಗಿಲ್ಲ. ನೀವೇನು ನೋಡ್ತಾ ಇದ್ದೀರಿ ನನ್ನ ತೋಟದಲ್ಲಿ ಸಹಜವಾಗಿ ಬಿಟ್ಟಂಥ ಒಂದು ಅಣಬೆ. ಇದನ್ನು ಡ್ಯಾನ್ಸಿಂಗ್ ಲೇಡಿ ಅಂತ ಕರೀತಾರೆ. ಏನು ಫ್ರಾಕ್ ಹಾಕ್ಕೊಂಡು, ಕೆಂಪು ಬಣ್ಣದ ಫ್ರಾಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋ ಥರ ಇರ್ತದೆ ಇದು. ಈಗ ನಾವು ಸ್ವಲ್ಪ ಲೇಟಾಗಿದೆ, ಇದು ಛತ್ರಿ ಥರ ಅಳ್ಕೊಂಡಿರ್ತದೆ, ಈ ಫ್ರಾಕ್ ಥರ ಫುಲ್ ಈ ಥರ. ಇಲ್ಲೊಂದು ಸಣ್ಣ ತಲೆ ಇದು ಥರ ಕಾಣ್ತದೆ, ತುಂಬ ಚೆನ್ನಾಗಿರ್ತದೆ ನೋಡೋಕ್ಕೆ. ರಾತ್ರಿ ಬೆಳಿಗ್ಗೆ ಹೊತ್ತಿಗೆ ಇದು ಆಗುತ್ತೆ. ಈ ಏನು ನನ್ನ ಈ ಕಾಡು ಮಾಡಿದ್ದೀನಲ್ಲ, ಒಂದು ಅರ್ಧ ಎಕರೆ ಕಾಡು ಸೃಷ್ಟಿಯಾಗಿದೆ ಇಲ್ಲಿ. ಆ ಕಾಡಲ್ಲಿ ತರಗಗಳ ಒಳಗಡೆ ಬೆಳೆದಿರೋವಂಥ ಇದಿದ್ದು. ಈ ಒಂದು ಕಾಡಲ್ಲಿ ಎಲೆ ತರಗು ಉದುರಿ ಸೃಷ್ಟಿಯಾಗಿರೋಂಥ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಿ, ಕಪ್ಪುಡು ಶುಂಠಿ ಅಂತ ಕರಿತೀವಿ ಇದನ್ನ ನಾವು. ಇದು ಎರೆಹುಳದ ಹಿಕ್ಕೆ ಇಲ್ಲಿ ಕಾಣ್ತಾ ಇರೋವಂಥದ್ದು. ಇದು ಬೇರೆ ಹುಳುಗಳ ಹಿಕ್ಕೆ. ಇದು ಶಂಕು ಹುಳ. ಇದು ಕಪ್ಪುಡು ಶುಂಠಿಯನ್ನು ಮುಟ್ಟಿದ ತಕ್ಷಣ ಇವತ್ತು ಏನಾಗಿದೆ ಅಂತಂದರೆ, ನಾವು ರೈತರುಗಳು ರಾಸಾಯನಿಕ ಗೊಬ್ಬರ ಮತ್ತು ವಿಷಗಳನ್ನು ಹೊಲಗಳಿಗೆ ಬಳಸಿ ಹಿಂದೆ ಯಥೇಚ್ಛವಾಗಿ ಎಲ್ಲ ರೈತರ ತೋಟಗಳಲ್ಲಿ ಕಾಣ್ತಾ ಇದ್ದು. ಹೆಚ್ಚು ರಾಸಾಯನಿಕಗಳನ್ನು ಸಿಂಪಡಣೆ ಮಾಡುವಂಥದ್ದು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಭೂಮಿ ಮೇಲೆ ಬಳಸೋದ್ರಿಂದ ಈ ಒಂದು ಜೀವಿಗಳು, ಸಹಸ್ರಪದಿಗಳಿರ್ಬೋದು, ವಿಘಟಕ ಜೀವಿಗಳಿರ್ಬೋದು, ಈ ಕಪ್ಪುಡು ಶುಂಠಿಗಳಿರ್ಬೋದು, ಇವೆಲ್ಲವೂ ಹಾಳಾಗಿ ಹೋಗ್ತಾ ಇದ್ದಾವೆ. ಈ ರೈತರ ತೋಟಗಳು ಹೋದರೆ ಇವು ಹಿಂದೆ ನಾವು ಸಣ್ಣ ಹುಡುಗರಿದ್ದಾಗ ಕಾಲಿಗೆ ಸಿಕ್ಕಿ ಹರಿತಾ ಇದ್ದು. ಈಗ ನೀವು ಯಾವುದೇ ರೈತರ ತೋಟಕ್ಕೆ ಹೋದರೂ ಇಂಥ ಜೀವಿಗಳನ್ನು ನೋಡೋದು ತುಂಬ ಅಪರೂಪ ಆಗಿ ಹೋಗ್ತದೆ. ಯಾಕಂದರೆ ನಾವು ಬಳಸಿರೋಂಥ ರಾಸಾಯನಿಕಗಳು ಇಡೀ ಪರಿಸರವನ್ನು ಹಾಳು ಮಾಡಿದ್ದಾವೆ. ಅವು ಭೂಮಿಗೆ ಬಹಳ ಅವಶ್ಯಕ. ಯಾಕೆ ನಾನು ಹೇಳಿದೆ, ನಾನು ಗೊಬ್ಬರ ಹಾಕೋದಿಲ್ಲ ಅಂತ ತಮಗೆ ಹೇಳಿದೆ ಆಗಲೇ. ಇಲ್ಲೇ ಅವುಗಳಿಗೆ ಆಹಾರ, ಈ ಎಲೆಗಳಾಗಲಿ ಇದೆಲ್ಲ, ಅವುಗಳು ಇದನ್ನೇ ತಿಂದು ಬದುಕಿ ಇಲ್ಲೇ ಉತ್ತಮವಾದಂಥ ಗೊಬ್ಬರವನ್ನು ಸೃಷ್ಟಿ ಮಾಡ್ತವೆ. ಇದು ನಮಗೆ ಫಸ್ಟು ತಿಳ್ಕೊಬೋದಂಥ ವ್ಯವಸ್ಥೆ. ಈ ಜೀವಿಗಳು ಎಲ್ಲಿರ್ತವೆ ಅಲ್ಲಿ ಸಾವಯವ ಪದಾರ್ಥಗಳು ಮತ್ತು ಸಾವಯವ ವಸ್ತುಗಳು ತುಂಬ ಇರ್ತವೆ ಅಂತ ಅನ್ಕೋಬೋದು. ಸಾವಯವ ಕೃಷಿಗೆ ಯಾವ ರೀತಿಯ ಸರ್ಟಿಫಿಕೇಟೇ ಬೇಕಾಗಿಲ್ಲ. ಈಗೆಲ್ಲ ಸಾವಯವ ಕೃಷಿ ದೃಢೀಕರಣ ಸರ್ಟಿಫಿಕೇಟ್ ಅಂತಾರೆ. ಈ ಜೀವಿಗಳು ಎಲ್ಲಿ ಯಥೇಚ್ಛವಾಗಿ ಕಾಣ್ತವೆ ಅಲ್ಲಿ ರಾಸಾಯನಿಕಗಳಾಗಲಿ ಬೇರೆ ವಸ್ತುಗಳನ್ನು ಬಳಸೋದಿಲ್ಲ ಅಂತ ಈ ಜೀವಿಗಳೇ ನಮಗೆ ಸರ್ಟಿಫಿಕೇಟ್ ಇದ್ದಂಗೆ. ಇಲ್ಲಿ ತೋಟ ಅಂದರೆ ಬರೀ ಒಂದು ಏಕ ಬೆಳೆಯ ತೋಟ ಅಲ್ಲ, ಅಥವಾ ತೆಂಗು ಅಂದರೆ ಬರೀ ತೆಂಗು, ಮಾವು ಅಂದರೆ ಬರೀ ಮಾವು, ಈ ರೀತಿ ಅಲ್ಲ. ತೋಟ ಅಂದರೆ ನಮಗೆ ಎಲ್ಲ ರೀತಿಯ ವಸ್ತುಗಳನ್ನು, ವ್ಯವಸ್ಥೆಯನ್ನು, ಆಹಾರ ಪದಾರ್ಥಗಳನ್ನು ಪೂರೈಕೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇಲ್ಲೇನು ನೀವು ನೋಡ್ತಾ ಇದ್ದೀರಿ, ಬಾಳೆ, ಪುಟ್ಟಬಾಳೆ ಅಂತ ಕರಿತೀವಿ ಇದನ್ನ. ಕೆಲವರು ಏಲಕ್ಕಿ ಬಾಳೆ ಅಂತಲೂ ಕರೀತಾರೆ. ಸುಮಾರು ಹಾಕಿ 22 ವರ್ಷ ಆಯಿತು ಇದನ್ನು ನಾನು ಹಾಕಿ. ಅದು ಮತ್ತೆ ಪುನಃ ಏನು ನೆಟ್ಟಿಲ್ಲ ನಾನು. 22 ವರ್ಷಗಳಿಂದ ನಿರಂತರವಾಗಿ ನನಗೆ ಗೊನೆ ಕೊಡ್ತಾ ಇದೆ. ಅಂದರೆ ನಾವೆಲ್ಲ ಬೇರೆ ವಿಧಾನದಲ್ಲಿ ಬೆಳೆದ್ರೆ ಒಂದು 10ರಿಂದ 12 kg ಅಷ್ಟು ಗೊನೆ ತೆಗಿತಾರೆ ರಾಸಾಯನಿಕ ಗೊಬ್ಬರ ಹಾಕಿ ಮಾಡಿ. ಇಲ್ಲಿ ನನಗೆ ಒಂದು 6 kg 7 kg ಅಷ್ಟು ನನಗೆ ಗೊಬ್ಬರ ಸಿಗ್ತದೆ. ಜೊತೆಗೆ ಜಾಸ್ತಿ ಹೀಗೆ ಒಂದು ರೀತಿ ಏನು ಕೆಲವರು ಮಾತಾಡ್ತಾರೆ, ಗುಂಪು ಗುಂಪು ಬಾಳೆ ಅಂತ. ಆಗ್ಲಿಂದಲೂ ಎಲ್ಲ ರೈತರ ಹತ್ರನೂ, ಬಾಳೆ ಬೆಳೆಯೋ ರೈತರ ಹತ್ರ ಈ ಗುಂಪು ಬಾಳೆ ಹಿಂದಿನ ಕಾಲದಿಂದಲೂ ಬೆಳೀತಾ ಇದ್ರು ಅಂತ ಅನ್ಕೋತೀನಿ. ಇದು ಅಂತ ನೋಡ್ತಾ ಇದ್ದೀರಿ, ಗುಂಪಾಗಿ ಇಡೀ ತೋಟದಲ್ಲಿ ನೀವು ಬಾಳೆ ನೋಡ್ತಾ ಇದ್ದೀರಿ. ಯಾವುದೇ ರೀತಿಯಾದಂಥ ನಿರ್ವಹಣೆ ಇಲ್ಲ ಇದಕ್ಕೆ. ಯಾವುದೇ ರೀತಿಯ ಗೊಬ್ಬರ ಹಾಕಬೇಕು, ಔಷಧಿ ಸಿಂಪಡಣೆ ಮಾಡಬೇಕು, ಆ ಥರ ಏನಿಲ್ಲ. ಮತ್ತು ಯಾವುದೇ ರೀತಿಯ ರೋಗಗಳು ಸಹ ನಾನಿಲ್ಲಿ ನೋಡಿಲ್ಲ. ಉತ್ತಮವಾದಂಥ, ರುಚಿಕರವಾದಂಥ, ಒಳ್ಳೆ ಸುಗಂಧ ಭರಿತವಾದಂಥ, ನ್ಯಾಚುರಲ್ ಅಂತ ಏನು ಹೇಳ್ತೀವಿ, ಸಹಜವಾಗಿ ಸಿಗುವಂಥ ಹಣ್ಣು ನಮಗೆ ಸಿಗ್ತದೆ. ತಾವು ನೋಡ್ತಾ ಇರ್ಬೋದು ಗೊನೆ ಅಲ್ಲಿ ಸುಮಾರೊಂದು, ಈ ಗೊನೆ ಹೆಚ್ಚು ಕಮ್ಮಿ ಒಂದು 7 kg 8 kg ತೂಗ್ಬೋದು ಅಂತ ಅನ್ಕೋತೀನಿ ಬಲ್ತಾಗ. ಉತ್ತಮವಾದಂಥ ನಮಗೆ ನಿರಂತರವಾಗಿ ನನಗೆ ಆಹಾರವನ್ನು ಒದಗಿಸ್ಕೊಡ್ತಾ ಇದೆ. ಅವಾಗಲೇ ಹೇಳಿದೆ ತಮಗೆ, ತೋಟ ಅಂದರೆ ಬರೀ ಏಕ ಬೆಳೆ ತೋಟ ಅಲ್ಲ ಅಂತ.
ನಮಗೆ ಏನೇನು ಆಹಾರಗಳು ಬೇಕು ದಿನನಿತ್ಯ ಬಳಕೆಗೆ ಮನೆಗೆ ಅದನ್ನು ಪೂರೈಕೆ ಮಾಡಬೇಕು, ಜೊತೆಗೆ ನಮಗೊಂದು ಸ್ವಲ್ಪ ಹಣಕಾಸಿನ ವ್ಯವಸ್ಥೆನೂ ಸಹಾಯ ಮಾಡಬೇಕು ಅಂತ ಹೇಳಿದೆ. ಇದು ಅದೇ ರೀತಿ ಒಂದು ತೋಟದೊಳಗೇ ಈ ಬಾಳೆ ಪಕ್ಕದಲ್ಲೇ 4 ತೆಂಗಿನ ಮರದ ಮಧ್ಯೆ ಹಾಕಿರೋವಂಥದ್ದು ಜಾಯಿಕಾಯಿ. ಇದು ಸುಮಾರೊಂದು 10 ಜಾಯಿಕಾಯಿ ಗಿಡಗಳನ್ನು ನಾನಿಲ್ಲಿ ನನ್ನ ತೋಟದಲ್ಲಿ ಹಾಕ್ಕೊಂಡಿದ್ದೀನಿ. ಈ ಏನು ನೋಡ್ತಾ ಇದ್ದೀರಿ ಇದು ಕೇರಳದಿಂದ ತಂದು ಹಾಕ್ತಂಥ ತಳಿ ಇದು. ಇದರ ವಿಶೇಷ ಏನು ಅಂದರೆ ಜಾಯಿಕಾಯಿನಲ್ಲಿ ಸಾಮಾನ್ಯವಾಗಿ ಗಂಡು ಹೂವು ಮತ್ತು ಹೆಣ್ಣು ಹೂವಿನ ಗಿಡ ಸಪ್ರೇಟ್ ಇರುತ್ತಂತೆ. ಅಂದರೆ 5 ಜಾಯಿಕಾಯಿ ಹಾಕಿದರೆ ಅದರಲ್ಲಿ 1-6 ಗಂಡು ಗಿಡ ಇರಬೇಕು, ಇನ್ನು 4 ಹೆಣ್ಣು ಹೂ ಬಿಡೋವಂಥ ಗಿಡಗಳಿರಬೇಕು ಅಂತ ಹೇಳ್ತಾರೆ. ಒಟ್ಟು ನಾನು ಹಾಕಿರೋಂಥ ಈ ತಳಿಗಳಲ್ಲಿ 2 ಒಟ್ಟಿಗೆ ಇರ್ತದೆ. ಹೆಣ್ಣು ಹೂವು ಮತ್ತು ಗಂಡು ಹೂವು 2 ಒಟ್ಟಿಗೆ ಇರೋವಂಥ ತಳಿ ಇದು ಜಾಯಿಕಾಯಿ. ಉತ್ತಮವಾದಂಥ ತಾವೇನು ನೋಡ್ತಾ ಇದ್ದೀರಿ ಫಸಲು ಹೆವಿ ಬೇರಿಂಗ್ ಅಂತ ಅನ್ಕೋತೀನಿ ನಾನು. ಇದು ಇಡೀ ಗಿಡದ ತುಂಬ ಎಲೆಗೊಂದು ಕಾಯಿ ಅಂತ ಹೇಳ್ತಾರೆ, ಆ ರೀತಿ ಎಲೆಗೊಂದು ಕಾಯಿ ಬಿಟ್ಟಿರೋಂಥದ್ದು. ಇದಕ್ಕೆ ಯಾವುದೇ ರೀತಿಯಂಥ ಖರ್ಚಿಲ್ಲ, ಇದನ್ನ ಮೇಂಟೈನ್ ಮಾಡಬೇಕಾದಂಥ ಅಗತ್ಯ ಇಲ್ಲ. ಇದಕ್ಕೆ ಸಪ್ರೇಟಾಗಿ ಗೊಬ್ಬರ ಆಗಲಿ ಔಷಧ ಆಗಲಿ ಸಿಂಪಡಣೆ ಮಾಡೋವಂಥ ಅಗತ್ಯತೆ ಇಲ್ಲ. ಇದಕ್ಕೆ ತನ್ನಷ್ಟಕ್ಕೆ ತನ್ನ ಪಾಡಿಗೆ ಬೆಳ್ಕೊ ಹೋಗೋವಂಥ ಒಂದು ವಿಧಾನ ಅಂತ ನಾನು ಅಂದ್ಕೋತೀನಿ. ಇದು ಜಾಯಿಕಾಯಿ. ಈ ಜಾಯಿಕಾಯಿ ಪಾಲು ಒಡಿತದೆ, ಇಲ್ಲಿ ಒಡೆದಾಗ ಈ ರೀತಿಯ ಒಂದು ಒಳಗಡೆ ಬೀಜ ಸಿಗ್ತದೆ. ಈ ಮೇಲೆ ಏನು ಕಾಣ್ತಾ ಇದ್ದೀರಿ ಇದು ಜಾಯಿಪತ್ರೆ, ಒಳಗಡೆ ಕಾಣ್ತಾ ಇರ್ತಕ್ಕಂಥದ್ದು ಜಾಯಿಕಾಯಿ. ಅಂದರೆ ಜಾಯಿಕಾಯಿಗೆ ಒಳಗಡೆ ಒಂದು ಲೇಯರ್ ಇರ್ತದೆ, ಅದು ಒಡೆದ್ಬಿಟ್ಟು ಒಳಗಡೆ ನಮಗೆ ತಿಳಿದು ಸಿಕ್ಕುವಂಥದ್ದು. ಇದನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ ಅಂದರೆ ಈ ಅಡುಗೆ ಮಾಡಲಿಕ್ಕೆ ಸಾಂಬಾರು ಪದಾರ್ಥಕ್ಕೆ ಉಪಯೋಗಿಸ್ತಾರೆ. ಜೊತೆಗೆ ಇದು ಒಂದು ಆಯುರ್ವೇದ ಔಷಧಿ. ಅಂದರೆ ಈ ತಮಗೆ ನೋಡ್ಬೋದು, ಈ ಎಳೆ ಮಕ್ಕಳುಗಳು ಹುಟ್ಟಿದಾಗ ತುಂಬ ಅಳ್ತಿರ್ತವೆ ಕೆಲವು ಮಕ್ಕಳುಗಳು. ಆಗ ಜಾಸ್ತಿ ಯಾಕೆ ಅಳ್ತಾ ಇರ್ತವೆ ಅಂದರೆ ಹೊಟ್ಟೆನಲ್ಲಿ ಅಥವಾ ಏನಾದ್ರು ನೋವಾದಾಗ ಅಳ್ತಿರ್ತವೆ ಅಂದ್ಕೊಳ್ತೀವಿ. ಇದರ ಜಾಯಿಕಾಯಿನ ಈ ಗಂಧದ ತೇಯುವಂಥ ಏನು ಇದರಲ್ಲಿ ತೇಯ್ದುಬಿಟ್ಟು ಹಿಂದೆ ಅಳುವಂಥ ಮಕ್ಕಳಿಗೆ ಸ್ವಲ್ಪ ನೆಕ್ಕಿಸ್ತಾಯಿದ್ರು. ಆವಾಗ ಆ ಮಕ್ಕಳುಗಳು ಅಳೋದನ್ನ ನಿಲ್ಲಿಸ್ತಾಯಿದ್ರು, ಅಂದರೆ ಹೊಟ್ಟೆ ನೋವು ಎಲ್ಲ ಕಮ್ಮಿಯಾಗಿ ಔಷಧಿಯಾಗಿ ಬಳಕೆ ಆಗ್ತಿತ್ತು. ಈಗೆಲ್ಲ ಏನು ಹೊಸ ವಿಧಾನದಲ್ಲಿ ಗ್ರೈಪ್ ವಾಟ್ರ್ ಏನೇನೋ ಬಳಸ್ತಾ ಇದ್ದಾರೆ. ಒಟ್ಟು ಜೊತೆಗೆ ಈ ಎಲೆ ಅಡಿಕೆ ಹಾಕ್ತಾಯಿದ್ರು ಹಿಂದೆ. ಒಟ್ಟು 7 ಸಾಮಗ್ರಿಗಳನ್ನು ಎಲೆ ಅಡಿಕೆಗೆ ಬಳಸ್ತಾಯಿದ್ರು ಅವರು. ಅದರಲ್ಲಿ ಈ ಜಾಯಿಕಾಯಿನೂ ಸಹ ಒಂದು ಸೇರಿಕೊಂಡಿತ್ತು. ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ತಿನ್ನೋ ಹಾಗಿಲ್ಲ, ಇದು ಮತ್ತು ಬರುವಂಥ ಪದಾರ್ಥ ಇದೆ ಇದರಲ್ಲಿ. ಆದ್ದರಿಂದ ಇದನ್ನ ಜಾಸ್ತಿ ತಿನ್ನಬಾರ್ದು, ತಲೆನೋವು ಆಗೋದು ಎಲ್ಲ ಶುರು ಆಗ್ತದೆ, ಆರೋಗ್ಯ ಕೆಡ್ತದೆ. ಕಡಿಮೆ ಪ್ರಮಾಣದಲ್ಲಿ ಔಷಧಿ ಥರ ಇದನ್ನ ಬಳಸ್ಬೋದು. ಹಾಗೆಯೇ ತಾವು ನೋಡ್ತಿದ್ರೆ ತೋಟ ಅಂದರೆ ಬರೀ ತೋಟ ಅಲ್ಲ, ನಮ್ಮ ಅವಶ್ಯಕತೆಗಳನ್ನ ಪೂರೈಕೆ ಮಾಡಿಕೊಡೋವಂಥದ್ದು. ಏನು ಗ್ಲೆರಿಸಿಡಿಯಾ ಗಿಡ ಏನು ಕಾಣ್ತಾ ಇದ್ದೀರಿ, ಆ ಗ್ಲೆರಿಸಿಡಿಯಾ ಗಿಡಕ್ಕೆ ನಾನು ಮೆಣಸು, ಒಳ್ಳೆ ಮೆಣಸಿನ ಬಳ್ಳಿನೂ ಸಹ ಹಬ್ಬಿಸ್ಕೊಂಡಿದ್ದೀನಿ. ಸುಮಾರು ಒಂದು 10 ಈ ರೀತಿಯ ಒಳ್ಳೆ ಮೆಣಸಿನ ಬಳ್ಳಿ ಇದೆ ನನ್ನ ತೋಟದಲ್ಲಿ. ನನ್ನ ಮನೆಗೆ ಅವಶ್ಯಕತೆ ಆದಂಥ ಒಳ್ಳೆ ಮೆಣಸು ಅಥವಾ ಕಾಳು ಮೆಣಸನ್ನು ಇದರಿಂದ ನಾನು ಪಡ್ಕೊಳ್ತೀನಿ. ಇಲ್ಲಿ ತಾವೇನು ಗಮನಿಸ್ತಾ ಇದ್ದೀರಿ, ಆನ್ ದ ಸ್ಪಾಟ್ ಗೊಬ್ಬರ ತಯಾರು ಮಾಡೋವಂಥದ್ದು. ಅಂದರೆ ಬಿದ್ದಂಥ ಜಾಗದಲ್ಲೇ ಗೊಬ್ಬರ ತಯಾರಾಗುವಂಥದ್ದು. ಹೊರಗಡೆ ಇಲ್ಲಿ ಇಡೀ ನನ್ನ ತೋಟದಲ್ಲಿ ಎಲ್ಲೂ ಸಹ ಹೊರಗಡೆಯಿಂದ ಒಂದೇ ಒಂದು ಗ್ರಾಮನ್ನು ನಾನು ಗೊಬ್ಬರನ ತರೋದಿಲ್ಲ. ಸಹಜವಾಗಿ ಇದೇ ಜಾಗದಲ್ಲಿ ಸಿಗುವಂಥ ಬೆಳೆ ತ್ಯಾಜ್ಯ ಅಥವಾ ಈ ಕೃಷಿ ತ್ಯಾಜ್ಯ ಅಥವಾ ಉಪವಸ್ತುಗಳನ್ನು ಬಳಸ್ಕೊಂಡೇ ಮಾಡುವಂಥ ವ್ಯವಸ್ಥೆ. ಸುಮಾರು 20 ವರ್ಷದಿಂದ ಆ ವಿಧಾನಗಳನ್ನು ನಾನಿಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇದು ತೆಂಗಿನ ಮರದ ಸೋಗೆಗೆ ಏನು ಕಾಣ್ತಾ ಇದ್ದೀರಿ, ಈ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಸುಮಾರೊಂದು 7ರಿಂದ 10 ಗರಿಯನ್ನು ಈ ತೆಂಗಿನ ಮರ ಬೀಳಿಸ್ಕೊಳ್ಳುತ್ತೆ. ಅಂದರೆ ನ್ಯಾಚುರಲ್, ಈ ಸೃಷ್ಟಿಯಾದಾಗ ತೆಂಗಿನ ಮರ ಸೃಷ್ಟಿಯಾದಾಗಲೇ ಆಗಿರುವಂಥ ವ್ಯವಸ್ಥೆ. ಆ ಮರದ ಏನು ನೋಡ್ಬೋದು, ಸುತ್ತ ಗರಿ ಬೀಳ್ತದೆ. ತೆಂಗಿನ ಮರ ಸುತ್ತ ಯಾಕೆ ಡಿಸೈನ್ ಆಗಿದೆ ತೆಂಗಿನ ಮರದ ಗರಿ ಅಂದರೆ ಸುತ್ತ ಬೀಳ್ತದೆ. ಸುತ್ತ ಬಿದ್ದು ತನ್ನಷ್ಟಕ್ಕೆ ತಾನು ಗೊಬ್ಬರವನ್ನು ತಯಾರು ಮಾಡುವಂಥ ವಿಧಾನನ ತೆಂಗಿನ ಮರಕ್ಕೆ ಇರ್ತದೆ. ಆದರೆ ನಾವು ಅದನ್ನ ಆಹಾರ ಅಂತ ಬೆಳೆದ ಮೇಲೆ, ಅದನ್ನ ಬೆಳೆ ಅಂತ ಪ್ರಾಕ್ಟೀಸ್ ಮಾಡಿದ ಮೇಲೆ ನಾವು ಆ ತೆಂಗಿನ ಗರಿಗಳನ್ನು ಏನು ಮಾಡ್ತಾರೆ ಅಂದರೆ ರೈತರು ಸುಟ್ಟಾಕಿ ಬೆಂಕಿ ಹಾಕಿ ಸುಟ್ಟಾಕ್ಬಿಡ್ತಾರೆ. ಅದರಿಂದ ಏನಾಗ್ತದೆ, ನಮ್ಮ ಪ್ರಕೃತಿಗೆ ಶಾಖವನ್ನು ಕೊಡ್ತೀವಿ, ಇಂಗಾಲದ ಡೈಆಕ್ಸೈಡನ್ನು ಪ್ರಕೃತಿಗೆ ಬಿಡುಗಡೆ ಮಾಡ್ತೀವಿ. ಜೊತೆಗೆ ಅಲ್ಲಿದ್ದಂಥ ಭೂಮಿ ಸುಟ್ಟೋಗಿ ಅಲ್ಲಿದ್ದ ಜೀವಿಗಳು ಸಹ ಸತ್ತೋಗ್ತಾರೆ.
ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ತೆಂಗಿನ ಮರದ ಬುಡದಿಂದ ನೋಡಿ, ನೀವು ನೋಡ್ತಾ ಇರ್ಬೋದು, ತೆಂಗಿನ ಮರದ ಬುಡದಿಂದ 3 ಅಡಿ ಜಾಗ ಬಿಡ್ತಾಯಿದ್ದೀನಿ. ಯಾಕೆ ಅಂದರೆ ತೆಂಗಿನ ಮರದಲ್ಲಿ 3 ರೀತಿಯ ಬೇರು ಇರ್ತವೆ. ಒಂದು ಉಸಿರಾಡೋಂಥ ಬೇರು, ಒಂದು ನೀರು ತಗೊಳ್ಳೋಂಥ ಬೇರು, ಇನ್ನೊಂದು ಗೊಬ್ಬರವನ್ನು ತಗೊಳ್ಳೋಂಥ ಬೇರು, ಮತ್ತು ಭದ್ರವಾಗಿ ಹಿಡ್ಕೊಳ್ಳೋಂಥ ಬೇರು ಇರ್ತವೆ ಮರ ಬೀಳ್ದಾಗೆ. ಈ 3 ಅಡಿ ಬಿಟ್ಟು ಯಾಕೆ ಹಾಕಿದ್ದೀನಿ ಅಂದರೆ ತೆಂಗಿನ ಮರದ ಮೇಲ್ಗಡೆ ಬುಡದಲ್ಲೂ ಸಹ ಬೇರು ಬಂದುಬಿಡ್ತವೆ. ಅಥವಾ ಬುಡದಕ್ಕೆ ಏನಾದ್ರು ಮಣ್ಣು ಅಥವಾ ಏನಾದ್ರು ನೆರಳು ಬಂದುಬಿಟ್ರೆ ಮೇಲೆ ಬೇರು ಬರ್ಬಿಡ್ತವೆ ತೆಂಗಿನ ಮರದ್ದು. ಆದ್ದರಿಂದ ಅಲ್ಲಿ ಸ್ವಲ್ಪ ಬೆಳಕು, ಸ್ವಲ್ಪ ಗಾಳಿ ಆಡ್ತಾ ಇದ್ದರೆ ಅಲ್ಲಿ ಬೇರು ಬರೋದಿಲ್ಲ, ಕೆಳಗೆ ದೂರದಲ್ಲಿ ಬರೋಂಥ ಅವಕಾಶ. ಇದನ್ನು ನಾನು ಸುಮಾರು ಒಂದು 20 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಈ ವರ್ಷಕ್ಕೆ ಒಂದು ಸೋಗೆ ಕಡಿಮೆ ಅಂದರೂ ಸುಮಾರು 15 kgಯಷ್ಟು ತೂಕ ಬರ್ತದೆ ಒಂದು ಹಸಿ ಸೋಗೆ. ಸುಮಾರೊಂದು 7ರಿಂದ 10 ಸೋಗೆ ಬೀಳ್ತದೆ ಪ್ರತಿ ವರ್ಷ ನೆಲಕ್ಕೆ. ಇಷ್ಟನ್ನೆಲ್ಲ ನಾವೇನು ಮಾಡ್ತೀವಿ, ರೈತರು ಸುಟ್ಟಾಕ್ಬಿಡ್ತೀವಿ. ಅದ್ರ ಬದಲಿಗೆ ಈ ಬಿದ್ದಂಥ ಜಾಗದಲ್ಲೇ ಅದನ್ನು ಭೂಮಿಗೆ ತಾಗಿ ಸ್ವಲ್ಪ ಕಳಿಯೋಂಗೆ ನಾವೇನಾದ್ರು ನಿರ್ಮಾಣ ಮಾಡಿಕೊಂಡ್ರೆ ಅಷ್ಟೂ ಸೋಗೆದ ಗೊಬ್ಬರ ಇಲ್ಲೇ ತಯಾರಾಗ್ತದೆ, ಸಹಜವಾಗಿ ತಯಾರಾಗ್ತದೆ. ಹೊರಗಡೆಯಿಂದ ಒಂದೇ ಒಂದು ರೂಪಾಯಿನ ಗೊಬ್ಬರನೂ ಈ ತೆಂಗಿನ ಮರಕ್ಕೆ ಕೊಡುವಂಥ ಅವಕಾಶತೆ ಇರೋದಿಲ್ಲ. ಜೊತೆಗೆ ಈ ಬೇಸಿಗೆನಲ್ಲಿ ಈ ರೀತಿ ನಾವು ಸೋಗೆಯನ್ನು ಹಾಕಿ 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 ಪದರಗಳನ್ನು ನಿರ್ಮಾಣ ಮಾಡಿದಾಗ ಲೈವ್ ಮೆಲ್ಚಿಂಗ್ ಅಂತ ಕರಿತೀವಿ. ಇದನ್ನು ಲೈವ್ ಮಲ್ಚಿಂಗ್ ಅಂತ, ಜೀವಂತ ಹೊದಿಕೆ ಅಂತ ಕರಿತೀವಿ. ಈ ಹೊದಿಕೆಯನ್ನು ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ಸೂರ್ಯನ ಬಿಸಿಲು ನೇರವಾಗಿ ಭೂಮಿಗೆ ಬೀಳೋದಿಲ್ಲ. ಸೂರ್ಯನ ಬಿಸಿಲು ನೇರವಾಗಿ ಭೂಮಿಗೆ ಬೀಳದೇ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ತೇವಾಂಶ ಇರ್ತದೆ ಈ ಭೂಮಿನಲ್ಲಿ ಈ ಸುತ್ತ. ಆ ತೇವಾಂಶ ಸೂರ್ಯನ ಕಿರಣಗಳ ಮುಖಾಂತರ ವಾಪಸ್ ಹೋಗ್ಬಿಡ್ತದೆ. ಆ ವಾಪಸ್ ಹೋಗೋಂಥದ್ದು ತಡೀತದೆ ಈ ಮಲ್ಚಿಂಗ್ ಮಾಡೋದ್ರಿಂದ. ಆಗೇನಾಗುತ್ತೆ, ನೀರಿನ ಕೊಡಬೇಕಾದಂಥ ಪ್ರಮಾಣ ತುಂಬ ಕಡಿಮೆ ಆಗ್ತದೆ. 5 ನೀರು ಕೊಡಬೇಕಾಗಿರ್ತದೆ ಅಂದ್ಕೊಳ್ಳಿ ವರ್ಷಕ್ಕೆ. ಒಂದು 2 ಅಥವಾ 3 ನೀರು ಕೊಟ್ಟರು ಇದು ಸಸ್ಟೈನಬಿಲಿಟಿ ಆಗ್ತದೆ. ಜೊತೆಗೆ ಇದು ಒಂದ್ರ ಮೇಲೊಂದು ಪದರ ಬೀಳ್ತಾ ಹೋಗ್ತಾ ಇರೋದ್ರಿಂದ ಈವನ್ ಕುರುಂಬಳೆ ಅಂತ ಏನು ಹೇಳ್ತೀವಿ, ಕೆಲವ್ರು ಹೇಳ್ತಾರೆ ಈಗ ತೆಂಗಿನ ಮರದ ಗೊದ್ದ ಮಟ್ಟೆ ತುಂಬ ದಪ್ಪಾಗಿರ್ತದೆ, ಕಳಿಯಲ್ಲ ಅಂತ. ನಾವು ಏನು ಮಾಡೋಕ್ಕೆ ಹೋಗಿಲ್ಲ, ಇಲ್ಲೇ ಅದು ಕಳಿತು ಉತ್ತಮವಾದಂಥ ಗೊಬ್ಬರ ಆಗ್ತದೆ. ಕುರುಂಬಳೆ ಸಮೇತ ನಾನು ಇಲ್ಲಿಂದ ತೆಂಗಿನಕಾಯಿ ಬಿಟ್ಟರೆ ಇನ್ನೇನು ತಗೊಂಡೋಗೋದಿಲ್ಲ. ಇಲ್ಲೇ ಅದನ್ನು ನಾನು ಹೊದಿಕೆಯಾಗಿ ಬಳಸ್ತೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಉತ್ತಮವಾದಂಥ ಗೊಬ್ಬರ ತಯಾರಾಗಿದೆ ಅಂತ. ಅಂದರೆ ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಉಳುಮೆ ಇಲ್ಲ, ಉಳುಮೆ ದುಡ್ಡು ಉಳಿತದೆ ನನಗೆ. ಜೊತೆಗೆ ಹೊರಗಡೆಯಿಂದ ಈ ದ್ವಿದಳ ಧಾನ್ಯಗಳನ್ನು ಸೆಣಬನ್ನೆಲ್ಲ ತಂದು ಹಾಕ್ತಾರೆ, ಅದರ ಅವಶ್ಯಕತೆಯೂ ಇಲ್ಲ ಅಂತ ಕಾಣ್ತದೆ. ಯಾಕಂದರೆ ನಾನು ಮಧ್ಯೆ ಗ್ಲರಿಸಿಡಿ ಎಲ್ಲ ಬೆಳ್ಕೊಂಡಿರೋದ್ರಿಂದ ಇಲ್ಲೇನು ನೋಡ್ತಾ ಇದ್ದೀರಿ, ತೆಂಗಿನ ಮರ ಸೋಗೆಗಳನ್ನು ಕೊಡ್ತಾ ಇರೋದ್ರಿಂದ ಇಲ್ಲಿ ನಾನು ಒಂದೇ ಸಮ ನಾನಿಲ್ಲಿ ಹೊದಿಕೆಗಳನ್ನು ಮಾಡಿದ್ದೀನಿ. ಇಲ್ಲಿ ಕಳೀತಾ ಇದೆ, ಕೆಲವು ಕಳೀತಾ ಇದ್ದಾವೆ. ಇದು ಹೊಲ, ಇದು ಆ್ಯಕ್ಚುಲಿ ಗೊಬ್ಬರದ ಗುಂಡಿ ಅಲ್ಲ. ನಾವು ಇಲ್ಲಿ ಹೇಗೆ ಬಗಿತಾ ಹೋದಂಗೆ ಎಷ್ಟು ಉತ್ತಮವಾದಂಥ ಗೊಬ್ಬರ ಇಲ್ಲಿ ನಿರ್ಮಾಣ ಆಗಿದೆ. ಜೊತೆಗೆ ನೀವೇನು ನೋಡ್ತಾ ಇದ್ದೀರಿ, ಸಣ್ಣ ಸಣ್ಣ ಬೇರುಗಳು ಇದ್ದಾವಲ್ಲ, ಇವು ತೆಂಗಿನ ಮರದ ಬೇರುಗಳು. ಇಲ್ಲಿ ಊಟ ಮಾಡಲಿಕ್ಕೆ ಬಂದಿರೋದು ಸಾರಿ ಉತ್ತಮವಾದಂಥ ಇಲ್ಲಿ ತುಂಬ ಅನ್ನೋಂಥ ಸಾವಯವ ಗೊಬ್ಬರ ಸೃಷ್ಟಿಯಾಗ್ತದೆ ನನಗೆ. ಅದಕ್ಕೆ ಅದರ ಒಂದು ಗೊಬ್ಬರದ ಆಗ್ರಹಣ ನನ್ನ ಮೂಗಿಗೆ ಹೊಡಿತಾ ಇದೆ. ಅಷ್ಟು ಉತ್ತಮವಾದಂಥ ಗೊಬ್ಬರ ಇಲ್ಲಿ ನಿರ್ಮಾಣ ಆಗಿದೆ. ಈ ಗೊಬ್ಬರನ ನಾವು ಎಷ್ಟೇ ದುಡ್ಡು ಕೊಟ್ರೂ ಹೊರಗಡೆಯಿಂದ ತಂದು ಹಾಕ್ಲಿಕ್ಕಾಗೋದಿಲ್ಲ. ಆನ್ ದ ಸ್ಪಾಟ್ ತಯಾರಾಗೋದಂಥ ಗೊಬ್ಬರ, ಹೊರಗಡೆಯಿಂದ ತಂದು ಹಾಕ್ತಾ ಇರೋಂಥ ಗೊಬ್ಬರ. ಒಂದೇ ಒಂದು ರೂಪಾಯಿನೂ ಖರ್ಚು ಮಾಡಿದ ಹಾಗೆ 100ಕ್ಕೆ 100 ನಾವೇನು ಬೆಳೆ ಬೆಳಿತೀವಿ ಆ 100ಕ್ಕೆ 100 ಲಾಭ ನಮಗೆ ಸಿಗೋವಂಥ ವ್ಯವಸ್ಥೆನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಇದು ನಾವು ರೈತರು ಮುಖ್ಯವಾಗಿ ಮಾಡುವಂಥದ್ದು. ಯಾಕೆ ಅಂದರೆ 100 ರೂಪಾಯಿ ನಾವು ಸಂಪಾದನೆ ಮಾಡಿದರೆ ಅದರಲ್ಲಿ ಸುಮಾರು 40 ಭಾಗ ಗೊಬ್ಬರಕ್ಕಾಗಿ ಕಳೆದು ಬಿಡ್ತೀವಿ, ಒಂದು 20 ಭಾಗ ಈ ಥರ ಬೀಜಿಗಾಗಿ ಕಳೆದು ಬಿಡ್ತೀವಿ. ಇನ್ನು ಉಳ್ಕೊಳ್ಳೋದ್ರೆ ನಮಗೆ 40 ರೂಪಾಯಿ ದುಡ್ಡು ಉಳಿತದೆ. ಮತ್ತಿರ್ಗ ಅದನ್ನು ಸಂಪಾದನೆ ಮಾಡೋಕ್ಕೆ ಇನ್ನೊಂದು ಸತಿ ನಾವು ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ತರೋದು, ದುಡ್ಡು ಖಾಲಿ ಮಾಡ್ಕೊಳ್ಳೋದು ಹೀಗೆ ಆಗ್ತಾ ಇರ್ತದೆ. ಇಲ್ಲಿ ಸಹಜವಾದಂಥ ವ್ಯವಸ್ಥೆನ ಡಿಸೈನ್ ಮಾಡ್ಕೊಂಡಿರೋದ್ರಿಂದ ಏನಾಗ್ತಾ ಇದೆ, ನಾನು ಗೊಬ್ಬರಕ್ಕಾಗಿ ವೆಚ್ಚ ಮಾಡೋವಂಥ ದುಡ್ಡು, ಜೊತೆಗೆ ಬೀಜಕ್ಕಾಗಿ ವೆಚ್ಚ ಮಾಡೋವಂಥ ದುಡ್ಡು, ಜೊತೆಗೆ ಉಳುಮೆಗಾಗಿ ವೆಚ್ಚ ಮಾಡೋವಂಥ ದುಡ್ಡು,
ಇವೆಲ್ಲವನ್ನು ಸಹ ನಾನು ಉಳಿತಾಯ ಮಾಡಿ ನನ್ನ ಒಂದು ವ್ಯವಸ್ಥೆಗೆ ಬಳಸ್ಕೊತಾ ಇದ್ದೀನಿ. ಈ ಸಹಜ ಕೃಷಿ ಅಥವಾ ಜೈವಿಕ ಕೃಷಿ, ಸಾವಯವ ಕೃಷಿಯಿಂದ ಇದು ಸಾಧ್ಯವಾಗ್ತದೆ. ಯಾಕಂದರೆ ಇದೊಂದು ಲೈವ್ ಮಾಡೆಲ್ ಅಂತ ಅನ್ಕೋತೀನಿ ನನ್ನ ತೋಟ.